ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ. ಈ ಮನೆಗೆ ಒಂದು ಮೈನ್ ಅಡ್ವಾಂಟೇಜ್ ಏನು ಅಂದ್ರೆ, ಮನೆ ಇದಾಗಿದೆ, ಮನೆ ಮುಂದೆಗಡೆ ರೋಡು. ಇದು ಒಂದು ನಮಗೆ 40 ಫೀಟ್ ಟಾರ್ ರೋಡ್ ಆಗಿರುವಂತದ್ದು. ಕಾವೇರಿ ವಾಟರ್ ಅವೈಲಬಲ್ ಇದೆ, ಮತ್ತೆ ಡ್ರೈನೇಜ್ ವರ್ಕಿಂಗ್ ಕೂಡ ನಮಗೆ ರನ್ನಿಂಗ್ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಮನೆ ಬಂದ್ರೆ ಡೆಡ್ ಎಂಡ್ ಬಂದು ನಮಗೆ 80 ಫೀಟ್ ಮೈನ್ ರೋಡ್. ವೆಹಿಕಲ್ಸ್ ಕಾಣಿಸ್ತಿದಿಲ್ಲ, ಅದು ಬಂದು ನಮಗೆ 80 ಅಡಿಗಳ ರಸ್ತೆ. ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿಯಿಂದ ನಮಗೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, ಕೃಷ್ಣಂ ಹೋಟೆಲ್, A2B ಹೋಟೆಲ್, ಮತ್ತೆ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್, ಮತ್ತೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ಡಿ ಮಾರ್ಟ್ ಎಲ್ಲ ಜಸ್ಟ್ ನಮಗೆ 1.2 ಮತ್ತೆ 1.5 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. ಕನೆಕ್ಟಿವಿಟಿಗೆ 7 ಮಾಡಿಸಿದ ಮನೆ ಅಂತ ಹೇಳ್ಬೋದು. ಎಲಿವೇಶನ್ ನೋಡೋದಾದ್ರೆ ಈ ಪೋರ್ಷನ್ ಅಲ್ಲಿ ನಮಗೆ MS ಗ್ರಿಲ್ ವರ್ಕ್ ನ ಪ್ರೊವೈಡ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ ನಮಗೆ ನೋಡಬಹುದು ಮಂಗಳೂರು ಕಲ್ನ ಯೂಸ್ ಮಾಡಿದ್ದಾರೆ, ವಿತ್ ವಾರ್ನಿಶ್ ಪೈಂಟ್ ಕೂಡ ಆಗಿದೆ. ಜೊತೆಗೆ ಅದಕ್ಕೂ ಕೂಡ ನಮಗೆ ಗ್ರೂ ಕೊಟ್ಟಿದ್ದಾರೆ, ವಿತ್ ಗ್ರಾನೈಟ್ ಕ್ಲೇಡಿಂಗ್ ನ ಕೊಟ್ಟಿದ್ದಾರೆ. ಜೊತೆಗೆ ಒಂದು CMC MS ವರ್ಕ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ವರ್ಕ್ ನೋಡಬಹುದು. ವಿತ್ ಲೈಟ್ ನೇಮ್ ಬೋರ್ಡ್ ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ ನ್ಯಾಚುರಲ್ ಸ್ಟೋನ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಫುಲ್ ನಮಗೆ ಸ್ಟ್ರಕ್ಚರ್ ಪಾಯಿಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. 20-30ಗೆ ಆಲ್ಮೋಸ್ಟ್ ನಮಗೆ 20 ಫೀಟ್ ರೋಡ್ ಮತ್ತೆ 30 ಫೀಟ್ ರೋಡ್ ಸಿಗುತ್ತೆ. ಈ ಮನೆಗೆ ಏನಂದ್ರೆ ನಮಗೆ 40 ಫೀಟ್ ರೋಡ್ ಸಿಗ್ತಾ ಇರುವಂತದ್ದು. ಮನೆ ತುಂಬಾ ಲ್ಯಾವಿಶ್ ಆಗಿ ಮತ್ತೆ ತುಂಬಾ ಅದ್ಭುತವಾಗಿ ನಮಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದಾರೆ. ಸಖತ್ತಾಗಿದೆ ಅಂತ ಹೇಳ್ಬೋದು. ಗ್ರೌಂಡ್ ಫ್ಲೋರ್ ಅಲ್ಲಿ ಎಂಟ್ರಿ ಆದ್ರೆ ನೋಡ್ಬೋದು ವೀಕ್ಷಕರೇ, ಫ್ಲೋರಿಂಗ್ ನೋಡ್ಬೋದು ಆಂಟಿಸ್ಕೈಡ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಿತ್ ಶೂ ರ್ಯಾಕ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಗ್ಯಾಸ್ ಪ್ರಾವಿಷನ್ ಕೂಡ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಕಾವೇರಿ ವಾಟರ್ ಅವೈಲಬಲ್ ಇರೋದ್ರಿಂದ ಕಾವೇರಿ ಮೀಟರ್ ಕೂಡ ಇವರು ಬೈ ಮಾಡಿ ಇಟ್ಟಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಪರ್ಮನೆಂಟ್ ಮೀಟರ್ ಕೂಡ ನಮಗೆ ಬಂದಿದೆ. ಆಲ್ರೆಡಿ ಈ ಪೋರ್ಷನ್ ಅಲ್ಲಿ ಒಂದು ಕಾರ್ ಇದೆ, ಇದ್ರ ಪಕ್ಕದಲ್ಲಿ ಇನ್ನೊಂದು ಕಾರ್ ಕೂಡ ನಿಲ್ಲಿಸಬಹುದು. ಟೋಟಲ್ ನಮಗೆ 2 ಕಾರ್ ಪಾರ್ಕಿಂಗ್ ಆಗುತ್ತೆ. 4ರಿಂದ 5 ಟೂ ವೀಲರ್ ಕೂಡ ಈ ಪೋರ್ಷನ್ ಅಲ್ಲಿ ನಾವು ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಇನ್ನ ಮೇಂಟೆನೆನ್ಸ್ ಈಸಿಗೋಸ್ಕರ ವಾಲ್ಗಳಿಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ಕೂಡ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮನೆ ಹಿಂದೆಗಡೆ ನಮಗೆ 1.5 ಸೆಟ್ ಬ್ಯಾಕ್ ಬಿಟ್ಟಿರುವಂತದ್ದು. ಅವರು ಕೂಡ ಹಿಂದೆಗಡೆ ಮನೆಯವರು ಕೂಡ ನಮಗೆ ಸೆಟ್ ಬ್ಯಾಕ್ ನ ಬಿಟ್ಟಿದ್ದಾರೆ. ಟೋಟಲ್ ನಮಗೆ 3 ಫೀಟ್ ಸೆಟ್ ಬ್ಯಾಕ್ ಇದೆ ನೋಡಿ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಒಂದು ನ್ಯಾಚುರಲ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ. ಒಂದು ಸೆಮಿ ಗಾರ್ಡನ್ ಏರಿಯಾ ಕೂಡ ಇವರು ಕ್ರಿಯೇಟ್ ಮಾಡಿಕೊಟ್ಟಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ವಾಟರ್ ಪ್ರೂಫ್ ಪೈಂಟ್ ಕೂಡ ಆಲ್ರೆಡಿ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಪಾರ್ಕಿಂಗ್ ಮೇಂಟೆನೆನ್ಸ್ ಗೆ ಒಂದು ಟ್ಯಾಪ್ ವ್ಯವಸ್ಥೆನ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ಒಂದು ಕಾಮನ್ ವಾಶ್ರೂಮ್, ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮಾಂಡ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೈಡ್ ವೆಟ್ರೋಫೈಟಲ್ಸ್ ಮತ್ತೆ ವಾಲ್ಗಳು ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಬಾತ್ರೂಮ್ ಏನಿದೆ ಇದು ಜಸ್ಟ್ ಒಂದು ಎಮರ್ಜೆನ್ಸಿ ಪರ್ಪಸ್ ಮಾತ್ರ ಯೂಸ್ ಮಾಡುವಂತ ಕಾಮನ್ ವಾಶ್ರೂಮ್. ಇದು ಮನೆ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು. ಫಸ್ಟ್ ಫ್ಲೋರ್ ಅಂತೂ ನೋಡಿದ್ರೆ ಸಖತ್ತಾಗಿದೆ. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಏನ್ ಸ್ಟೇರ್ ಕೇಸ್ ಇದೆ, ಇದು ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. 40 mm ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ರೈಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸ್ಟೇರ್ ಕೇಸು ತುಂಬಾ ಸ್ಪೇಷಿಯಸ್ ಆಗಿದೆ. ಏನಾದ್ರು ಐಟಮ್ಗಳು ಕೂಡ ನಾವು ಈಸಿಯಾಗಿ ನಾವು ಮೂವ್ ಮಾಡಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ಈ ಸ್ಟೇರ್ ಕೇಸ್ ನ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಮೈನ್ ಡೋರ್ ಕೊಟ್ಟಿರುವಂತದ್ದು. ಅದು ಕೂಡ ನಮಗೆ ಟೀ ಕೋಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ನೋಡಿ. ಮನೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಡಿಫ್ರೆಂಟ್ ಆಗಿ ನಮಗೆ ಯೂಸ್ ಮಾಡಿದ್ದಾರೆ. ಎಂಟ್ರಿ ಆಗ್ತಾ ಇದ್ದಂಗೆ ಹಾಲು, ಲೆಫ್ಟ್ ಸೈಡ್ ಅಲ್ಲಿ ಒಂದು ಸೆಮಿ ಗಾರ್ಡನ್ ಏರಿಯಾ ಕೂಡ ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿರುವಂತದ್ದು. ಎಂಟ್ರೆನ್ಸ್ ಅಲ್ಲಿ ನಮಗೊಂದು ಫೋಟೋ ಫ್ರೇಮ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವಿತ್ ಬೀಡಿಂಗ್ ಹೊಡೆದಿದ್ದಾರೆ. ಇನ್ ಕೇಸ್ ಏನಾದ್ರು ಫೋಟೋ ಏನಾದ್ರು ಬೇಕು ಅಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಮೌಂಟ್ ಮಾಡ್ಕೊಬಹುದು. ಫ್ಯಾಮಿಲಿ ಫೋಟೋ ಆಗ್ಲಿ, ದೇವ್ರ ಫೋಟೋಗಳಾಗ್ಲಿ, ನಮಗೆ ಇಷ್ಟ ಬಂದಂತಹ ಒಂದು ಲೋಗೋ ಏನಾದ್ರು ಯೂಸ್ ಮಾಡ್ಕೊಂಡ್ರು ಕೂಡ ಎಂಟ್ರೆನ್ಸ್ ಗೆ ಒಳ್ಳೆ ಲುಕ್ ಆಗಿ ನಮಗೆ ಕಾಣಿಸುತ್ತೆ ಅಂತ ಹೇಳ್ಬೋದು. ಸ್ಪೇಷಿಯಸ್ ಆಗಿ ನಮಗೆ ಬಂದಿದೆ ಈ ಲಿವಿಂಗ್ ರೂಮು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಂಡ್ರು ಕೂಡ, ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಕೊಟ್ಟಿರುವಂತ ಮನೆ. ಎಕ್ಸಾಕ್ಟ್ 90 ಡಿಗ್ರಿಲಿ ಟಿವಿ ನೋಡ್ಬೋದು. ಆ ತರ ಟಿವಿ ಯೂನಿಟ್ ನ ಪ್ರಾವಿಷನ್ ಮಾಡಿದ್ದಾರೆ. ಫುಲ್ ಬ್ಯಾಕ್ ಗ್ರೌಂಡ್ ಏನ್ ಮಾಲ್ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ನಮಗೆ ಇಂಟೀರಿಯರ್ ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸೀಲಿಂಗ್ ಅಲ್ಲಿ ಕೂಡ ಅಷ್ಟೇ ವೀಕ್ಷಕರೇ, ಇಂಟೀರಿಯರ್ ವರ್ಕ್ ಮತ್ತೆ POP ವರ್ಕ್ ವಿತ್ LED ಲೈಟ್ ವರ್ಕ್ ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಸ್ಟೇರ್ ಕೇಸ್ ಕೆಳಗಡೆ ನೋಡ್ಬೋದು, ಇಲ್ಲೂ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟೋನ್ ನ ಯೂಸ್ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಗ್ರಾಸು, ಒರಿಜಿನಲ್ ಪ್ಲಾಂಟ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಸಖತ್ತಾಗಿದೆ.
ಈ ಮನೆಗೆ ಅಟ್ರಾಕ್ಷನ್ ಅಂದ್ರೆ ಈ ಪೋರ್ಷನ್ ಅಂತಾನೆ ಹೇಳ್ಬೋದು. ಅಲ್ಟಿಮೇಟ್ ಆಗಿದೆ ಅಂತ ಅನ್ಬೋದು. ಈ ಟಿವಿ ಯೂನಿಟ್ ಪಕ್ಕದಲ್ಲಿ ಬರುತ್ತೆ ನಮ್ಗೆ ಪೂಜಾ ಮನೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಪೂಜಾ ಮನೆನ ಬಿಲ್ಡ್ ಮಾಡಿರುವಂತದ್ದು. ಟೀಕ್ವುಡ್ ಫ್ರೇಮ್ ಬರುತ್ತೆ, ಇದು ಟೀಕ್ವುಡ್ ವಾಸ್ಕಲ್ಲು. ಮೇಲ್ಗಡೆ ಕೂಡ ಅಷ್ಟೇ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ಡಿಸೈನ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರುವಂತದ್ದು, ಅದು ಕೂಡ ಫುಲ್ ವೈಟ್ ಆಗಿರುವಂತಹ ಟೈಲ್ ನ ಯೂಸ್ ಮಾಡಿದ್ದಾರೆ. ವಿತ್ ಕ್ವಾರ್ಟ್ಸ್ ಗ್ರಾನೈಟ್ ವಿತ್ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಡೋರ್ ಬಂದು ನಮಗೆ ಟಫನ್ ಗ್ಲಾಸ್ ನ ಯೂಸ್ ಮಾಡಿರುವಂತದ್ದು. ಒಂದು ಸೆಮಿ ಹಚಿಂಗ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ಆಗ್ನೇಯದಲ್ಲಿ ನಮಗೆ ಕಿಚನ್ ಏರಿಯಾ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಅಕ್ರಾಲಿಕ್ ಶೀಟ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ಕಿಚನ್ ಏರಿಯಾ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್, ವಾಲ್ಗಳಿಗೆ 2x4 ವೆಟ್ರೋಫೆಟಲ್ಸ್, ಸಾರಿ 1x2 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸಗದಾಗಿದೆ. ವಿತ್ ಕ್ವಾರ್ಟ್ಸ್ ಗ್ರಾನೈಟ್ ಕೆಳಗಡೆ ಫುಲ್ ನಮಗೆ ಬಾಸ್ಕೆಟ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ರೋಡ್ ಸೈಡ್ ಇಂದ ಬರುವಂತಹ ವೆಂಟಿಲೇಷನ್ ಗೆ ಒಂದು ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ 3 ಬಿಗ್ ವಿಂಡೋಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಇಲ್ಲಿ ಇಂಟೀರಿಯರ್ ಆಗಿದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಗೊಂದು ವರ್ಕ್ ಆಗ್ಬೇಕು, ಅದು ಮಾತ್ರ ಪೆಂಡಿಂಗ್ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಮಿಕ್ಸಿ ಇಲ್ಲಾಂದ್ರೆ ಓವೆನ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಪಾಯಿಂಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ಎಲ್ಲ ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಗ್ಲಾಸಿ ಡೋರ್ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಹೈಡ್ರಾಲಿಕ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಪಕ್ಕದಲ್ಲಿ ಬರೋದು ನಮಗೆ ಪ್ಯಾಂಟ್ರೆ, ಫುಲ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಈ ಜಾಗ ಏನಿದೆ ಇದು ಬಂದು ನಮಗೆ ಫ್ರಿಡ್ಜ್ ಬರುತ್ತೆ. ಇನ್ ಕೇಸ್ ಏನಾದ್ರು ಡೈನಿಂಗ್ ಯೂಸ್ ಮಾಡ್ತೀನಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ಆರಾಮಾಗಿ ಒಂದು 4 ಸೀಟರ್ ಡೈನಿಂಗ್ ಕೂಡ ನಾವು ಯೂಸ್ ಮಾಡಬಹುದು. ಅಷ್ಟು ಕ್ಲೀನ್ ಆಗಿ, ಅಷ್ಟು ಸ್ಪೇಷಿಯಸ್ ಆಗಿ ಈ ಕಿಚನ್ ಏರಿಯಾ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಗ್ರಾನೈಟ್ ನೋಡೋದಲ್ಲ, ಬುಕ್ ಮಾರ್ಕ್ ಗ್ರಾನೈಟ್ ಇದು. ಗ್ರೇನ್ಸ್ ಗಳೆಲ್ಲ ನಮಗೆ ಮ್ಯಾಚ್ ಆಗ್ತಾ ಇದೆ. ಈ ಪೋರ್ಷನ್ ಅಲ್ಲಿ ಬುಕ್ ಮಾರ್ಕ್ ಗ್ರಾನೈಟ್ ನ ಯೂಸ್ ಮಾಡಿದರೆ. ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ನೋಡಿ ಹ್ಯಾಂಡ್ ವಾಶು, ಆಲ್ರೆಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿ ಹೋಗಿದೆ. ಇದು ಬಂದು ನಮಗೆ ಒಂದು ಕಾಮನ್ ವಾಶ್ರೂಮ್. ಇದು ಈ ಪೋರ್ಷನ್ ಎಲ್ಲ ವಿತ್ ಸ್ಟೋರೇಜ್ ಗೆ ವಿತ್ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ಈಸಿಗೋಸ್ಕರ 2x4 ವೆಟ್ರೋಫೆಟಲ್ಸ್ ನ ವಾಲ್ ಗಳಿಗೆ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಟ್ ವೆಟ್ರೋಫೆಟಲ್ಸ್ ಫ್ಲೋರಿಂಗ್ ನಮಗೆ ಯೂಸ್ ಮಾಡಿರುವಂತದ್ದು. ಯುಟಿಲಿಟಿ ಅಂಡ್ ಒಂದು ಕಾಮನ್ ವಾಶ್ರೂಮ್ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿದ್ರಲ್ಲ ಲಿಕ್ವಿಡ್ ಫ್ರೇಮು ವಿತ್ ಟಫನ್ ಗ್ಲಾಸ್. ಈ ಪೋರ್ಷನ್ ಅಲ್ಲಿ ನಮಗೆ MS ಗ್ರಿಲ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಇಲ್ಲೂ ಕೂಡ ನಮಗೆ ಪ್ಲಾಂಟ್ ಗಳು ಇಟ್ಕೊಳ್ಳೋದಕ್ಕೆ ವಿತ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಸಖತ್ತಾಗಿದೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ಲ್ಯಾವಿಶ್ ಆಗಿ ಬಂದಿದೆ. ಕನೆಕ್ಟಿವಿಟಿಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಇನ್ನರ್ ಸ್ಟೇರ್ ಕೇಸ್ ಕೂಡ ನಮಗೆ ವೈಲ್ಡ್ ಆಗಿದೆ. 40 mm ಗ್ರಾನೈಟ್ ನ ನಮಗೆ ಯೂಸ್ ಮಾಡಿರುವಂತದ್ದು. ಸೆಕೆಂಡ್ ಫ್ಲೋರ್ ಎಂಟ್ರಿ ಆದ್ರೆ ಇಲ್ಲೊಂದು ಪ್ಲಾಂಟ್ ಇಟ್ಟಿದ್ದಾರೆ. ಒಂದು ಶೋ ಇಟ್ಕೊಳ್ಳೋದಕ್ಕೆ ಒಂದು ಇಂಟೀರಿಯರ್ ಡಿಸೈನ್, ರಾಯಲ್ ಸ್ಟ್ರಕ್ಚರ್ ಪೈಂಟ್, ವೆಂಟಿಲೇಷನ್ ಗೆ ಒಂದು ಸ್ಕೈಲೈಟ್ ನೋಡಿ. ಈ ಸ್ಕೈಲೈಟ್ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಈ ಡೋರ್ ನ ಕ್ಲೋಸ್ ಮಾಡಿದ್ರು ಮತ್ತೆ ಈ ಡೋರ್ ನ ಕ್ಲೋಸ್ ಮಾಡಿದ್ರು ಡೈರೆಕ್ಟ್ ನಮಗೆ ಸ್ಕೈಲೈಟ್ ಇಂದ ನಮಗೆ ವೆಂಟಿಲೇಷನ್ ಈ ಸ್ಟೇರ್ ಕೇಸ್ ಏರಿಯಾಗೆ ನಮಗೆ ಸಿಗುತ್ತೆ. ಆ ತರ ಕಾನ್ಸೆಪ್ಟ್ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರು ಫ್ಯೂಚರ್ ಗೆ ನಮಗೆ ಒಂದು ವರ್ಕ್ ಏರಿಯಾ ಬೇಕು ಅಂದ್ರೆ ಒಂದು ಫೋಲ್ಡಬಲ್ ಟೇಬಲ್ ಬರುತ್ತಲ್ಲ, ಆ ಫೋಲ್ಡಬಲ್ ಟೇಬಲ್ ನಾವೇನಾದ್ರು ಇಟ್ಕೊಂಡ್ರು ಕೂಡ ಒಂದು ಲ್ಯಾಪ್ ಆಗ್ಲಿ, ಒಂದು ಸಿಸ್ಟಮ್ ಆಗ್ಲಿ, ಒಂದು ಸ್ಟಡಿ ರೂಮ್ ಆಗಿ ಕೂಡ ನಾವು ಇದನ್ನ ಕನ್ವರ್ಟ್ ಮಾಡ್ಕೊಬಹುದು ಫ್ಯೂಚರ್ಗೆ ನಮ್ಗೇನಾದ್ರು ಅವಶ್ಯಕತೆ ಇದ್ರೆ. ಈಗ ನೀವು ನೋಡ್ತಾ ಇರುವಂತದ್ದು ಕುಬೇರನ್ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಂಡೋ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಸ್ಟಡಿ ಟೇಬಲ್ ನ ಪ್ರೊವೈಡ್ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ ಅಷ್ಟೇ ವೀಕ್ಷಕರೇ ಚಾರ್ಕೋಲ್ ಶೀಟ್ ನ ಯೂಸ್ ಮಾಡಿದ್ದಾರೆ. ಇಂಟೀರಿಯರ್ ಡಿಸೈನ್ ವಿತ್ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಪ್ರೊವೈಡ್ ಮಾಡಿರುವಂತದ್ದು. ಮೇಲ್ಗಡೆ ಲಾಫ್ಟ್ ವರ್ಕ್, ಪಕ್ಕದಲ್ಲಿ ವಿತ್ ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್ ಗೆ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದು ನಮಗೆ ಟಿವಿ ಯೂನಿಟ್. ಸಿಂಪಲ್ ಆಗಿದ್ರು ಕೂಡ ನೋಡೋದಕ್ಕೆ ಸಖತ್ತಾಗಿದೆ ಅಂತ ಅನ್ಬೋದು, ಚೆನ್ನಾಗಿದೆ. ಈ ಕಾಟ್ ಕೂಡ ಅಷ್ಟೇನೆ ವಿತ್ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ. ಕುಶನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು ನೋಡಿ. ಆಲ್ರೆಡಿ ಪಾರ್ಟಿಷನ್ ಇದೆ, ಡ್ರೈ ಮತ್ತೆ ಬಿಟ್ಟು. ಈ ಪೋರ್ಷನ್ ನೋಡ್ತಾ ಇರೋದು ನೀವು ಬಿಟ್ಟು, ಇದು ಡ್ರೈ ಬರುತ್ತೆ. ವಿತ್ ಮಿರರ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಅಲ್ಲಿ ಕೂಡ ನಮಗೆ ಆಂಟಿಸ್ಕೇಟ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಐಟಮ್ಸ್ ಗಳು ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಕೂಡ ನಮಗೆ ಒಂದು ಪ್ರೊವೈಡ್ ಮಾಡಿದ್ದಾರೆ. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ ಬಂದಿದೆ. ಅಟ್ಯಾಚ್ ಬಾತ್ರೂಮ್ ಕೂಡ. ಇದ್ರ ಆಪೋಸಿಟ್ ಅಲ್ಲಿ ಇರೋದೇ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್.
ನೋಡಿ, ಮಾಸ್ಟರ್ ಬೆಡ್ರೂಮ್ ಅಲ್ಲೂ ಒಂದು ಸ್ಟಡಿ ಕಾನ್ಸೆಪ್ಟ್ ಒಂದು ಕೊಟ್ಟಿದ್ದಾರೆ ಟೇಬಲ್. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಕೂಡ ಒಂದು ಸ್ಟಡಿ ಟೇಬಲ್ ಒಂದು ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಸಾಕಾಗಿದೆ. ಮಕ್ಕಳು ಓದೋರು ಅಲ್ಲಿ ಯೂಸ್ ಮಾಡಬಹುದು. ದೊಡ್ಡವರು ಏನಾದ್ರು ವರ್ಕ್ ಫ್ರಮ್ ಹೋಮ್ ಇದ್ರೆ ಆ ಪೋರ್ಷನ್ ಆ ಟೇಬಲ್ ಅಲ್ಲಿ ಯೂಸ್ ಮಾಡಬಹುದು. ಇಲ್ಲಿ ಈ ಸ್ಟಡಿ ಟೇಬಲ್ ಬರೋ ಜಾಗದಲ್ಲಿ ಸ್ಕೈಲೈಟ್ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿರುವಂತದ್ದು ಚೆನ್ನಾಗಿದೆ. ಕ್ವೀನ್ ಕಟ್ ನ ಪ್ರೊವೈಡ್ ಮಾಡಿರುವಂತದ್ದು ವಿತ್ ಕುಶನ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಡ್ರೆಸ್ಸಿಂಗ್ ಏರಿಯಾ, ಮೇಲ್ಗಡೆ ಲಾಫ್ಟ್ ವಿತ್ ಸ್ಟೋರೇಜ್, ವೆಂಟಿಲೇಷನ್. ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಹಿಂದೆಗಡೆ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ ಅಷ್ಟೇ ಇಂಟೀರಿಯರ್ ಡಿಸೈನ್ ವಿತ್ ಪಿಒಪಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಒಂದು ಇಡನ್ ಬಾತ್ರೂಮ್ ಕಾನ್ಸೆಪ್ಟ್ ಅಂತಾನೆ ಅನ್ಬೋದು. ಚೆನ್ನಾಗಿದೆ. ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ಪಾರ್ಟಿಷನ್ ಮಾಡ್ಕೊಬಹುದು. ಇಲ್ಲೇನು ಸೆಂಟ್ರಲ್ ನಮಗೆ ಬ್ಲಾಕ್ ಕಲರ್ ಗ್ರಾನೈಟ್ ಕಾಣಿಸ್ತಿದೆ. ಲೆಫ್ಟ್ ಅಲ್ಲಿ ಬಂದು ಬಿಟ್ಟು ರೈಟ್ ಸೈಡ್ ಅಲ್ಲಿ ಬಂದು ನಮಗೆ ಡ್ರೈ ಬರುತ್ತೆ. ಸೇಮ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದರೆ. ಬಾತ್ರೂಮ್ ಎಲ್ಲ ನಮಗೆ ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಆರಾಮಾಗಿ ಪಾರ್ಟಿಷನ್ ಮಾಡ್ಕೊಬಹುದು. ಅಷ್ಟು ಜಾಗ ಕೂಡ ಇವರು ಕೊಟ್ಟಿದ್ದಾರೆ. ಸಗದಾಗಿದೆ. ಎಲ್ಲ ಬಾತ್ರೂಮ್ಗಳಿಗೆ ಕೊಳಗಿಂದ ಪ್ರತಿ ಒಂದು ಕೂಡ ನಮ್ಗೆ ಕಂಪ್ಲೀಟ್ ಆಗೋಗಿದೆ. ರೆಡಿ ಟು ಆಕ್ಯುಪೈ ಅಂತಾನೆ ಅನ್ಬೋದು. ಸಕದಾಗಿದೆ ಮನೆ. ಬನ್ನಿ ಮೂರನೇ ಫ್ಲೋರ್ಗೆ ಹೋಗೋಣ. ಈ ಸ್ಪೇಸ್ ನೋಡೋದಲ್ಲ, ಸೆಟ್ ಬ್ಯಾಕ್ ಬಿಟ್ಟಿರೋದು ಹಿಂದೆಗಡೆ. ಮೇಲ್ಗಡೆ ಟಫನ್ ಗ್ಲಾಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ವಿತ್ MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಫುಲ್ ರಾಯಲ್ ಸ್ಟ್ರಕ್ಚರ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ನೋಡಿ, ಸೆಕೆಂಡ್ ಫ್ಲೋರ್ ಕಾಣಿಸುತ್ತೆ. ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ ಮೂರನೇ ಫ್ಲೋರ್ ಅಲ್ಲಿ ಇರುವಂತಹ ಒಂದು ಮಾಸ್ಟರ್ ಬೆಡ್ರೂಮ್. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮಗೆ ರೆಡಿ ಇದೆ. ಬ್ಯಾಕ್ ಗ್ರೌಂಡ್ ಫುಲ್ ಇಂಟೀರಿಯರ್ ಡಿಸೈನ್. ಈ ಪೋರ್ಷನ್ ಅಲ್ಲಿ ಒಂದು ಸೆಮಿ ವಾರ್ಡ್ರೋಬ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇದು ಏನು ಅಂದ್ರೆ ಬಾಲ್ಕನಿ ಪ್ರೊವೈಡ್ ಮಾಡಿರುವಂತದ್ದು. ವಿಂಡೋ ಕಮ್ ಮೈನ್ ರೋಡ್ ತರ ನಮಗೆ ಕನ್ವರ್ಟ್ ಆಗುತ್ತೆ. ಈ ಪೋರ್ಷನ್ ನ ಓಪನ್ ಮಾಡಿದ್ರೆ ಡೋರ್ ಆಗುತ್ತೆ, ಕ್ಲೋಸ್ ಮಾಡಿದ್ರೆ ವಿಂಡೋ ಆಗುತ್ತೆ. ಆ ತರ ಕಾನ್ಸೆಪ್ಟ್ ನ ಯೂಸ್ ಮಾಡಿರುವಂತದ್ದು. ವುಡ್ ಎಲ್ಲ ಬಂದು ನಮಗೆ ಟೀ ಕುಡ್ ನ ಯೂಸ್ ಮಾಡಿದ್ದಾರೆ. ಬಾಲ್ಕನಿ ಏರಿಯಾ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಒಂದು 3 ಸೆಟ್ ಸೋಫಾ ಹಾಕೊಂಡು ಕುತ್ಕೋಬಹುದು. ಅಷ್ಟು ಜಾಗ ಈ ಬಾಲ್ಕನಿ ಏರಿಯಾದಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ, ಮೇಲ್ಗಡೆ ವಿತ್ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸೀಲಿಂಗ್ ಅಲ್ಲಿ ನೋಡಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸಗದ ಬಂದಿದೆ. ಅಟ್ಯಾಚ್ ಬಾತ್ರೂಮ್. 3 ಬೆಡ್ರೂಮ್ ಗಳಿಗೆ ಏನು ಬಾತ್ರೂಮ್ ಪ್ರೊವೈಡ್ ಮಾಡಿದಾರಲ್ಲ, ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಲ್ಲ ಜಾಗ್ವಾರ್ ಮತ್ತೆ ಇಂಡೋರ್ ಐಟಮ್ ನ ಯೂಸ್ ಮಾಡಿದ್ದಾರೆ. ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟರ್ ಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. ವಾಲ್ಗಳಿಗೆ ಆಂಟಿಸ್ಕೇಟ್ ವೆಟರ್ ಫಿಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿದೆ. ಸಖತ್ತಾಗಿದೆ. ಈ ಪೋರ್ಷನ್ ನೋಡಿ ಲೈಟ್ ಹಾಕಿಲ್ಲ, ಬಟ್ ವೆಂಟಿಲೇಷನ್ ಗುಡ್. ಸಖತ್ತಾಗಿದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕೋಲ್ ಲೈಟು. ಈ ಪೋರ್ಷನ್ ಅಲ್ಲಿ ನಮಗೆ LED ಲೈಟ್. ಇಲ್ಲಿ ಚಾರ್ಕೋಲ್ ಶೀಟ್ ಯೂಸ್ ಮಾಡಿದಾರಲ್ಲ, ಇಲ್ಲಿ ಬಂದು ನಮಗೆ ಪ್ರೊಫೈಲ್ ಲೈಟ್ ನ ಯೂಸ್ ಮಾಡಿದ್ದಾರೆ. ಸಖತ್ತಾಗಿದೆ. ಈ ಬೆಡ್ರೂಮ್ ಎದುರುಗಡೆ ಇರೋದೇ ನಮಗೆ ಒಂದು ಸಿಟ್ಟಿಂಗ್ ಏರಿಯಾ. ಓಕೆ. ಸೇಫ್ಟಿ ವೈಸ್ ಅಲ್ಲಿ ಆಲ್ರೆಡಿ ಗ್ರಿಲ್ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಆಲ್ರೆಡಿ ಹಿಂದೆಗಡೆ ಕೂಡ ನಮಗೆ ಮನೆ ಇದೆ. ಲೆಫ್ಟ್ ಸೈಡ್ ಅಲ್ಲೂ ರೈಟ್ ಸೈಡ್ ಅಲ್ಲೂ ಕೂಡ ನಮಗೆ ಮನೆಗಳು ಕಂಪ್ಲೀಟ್ ಆಗೋಗಿದೆ. ಇಲ್ಲಿ ಒಂದು ಕೌಂಟರ್ ಶೈಲಿಯಲ್ಲಿ ನಮಗೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ ಇಂಟೀರಿಯರ್ ಡಿಸೈನ್ ಅಲ್ಲಿ. ಓಕೆ. ಮೇಲ್ಗಡೆ POP ವರ್ಕ್, LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸ್ಪೇಷಿಯಸ್ ಆಗಿದೆ. ಇನ್ ಕೇಸ್ ಏನಾದ್ರು ಈ ಗ್ರಿಲ್ ಪಕ್ಕದಲ್ಲಿ ನಾವು ಒಂದು ಸ್ಲೈಡಿಂಗ್ ಡೋರ್ಗಳು UPVC ವಿಂಡೋಗಳನ್ನ ಹಾಕೊಂಡ್ರು ಕೂಡ ಇದನ್ನ ನಾವು ಒಂದು ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಅಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡಬಹುದು. ಆ ತರ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಯಾಕಂದ್ರೆ ಏನೇನು ನಮಗೆ ಸ್ಪೇಸ್ ಕೊಟ್ಟಿದಾರಲ್ಲ, ಆ ಸ್ಪೇಸ್ ಫುಲ್ ನಮಗೆ ಗ್ರಿಲ್ ವರ್ಕ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಅದೆಲ್ಲ ನಾವು UPVC ವಿಂಡೋ ಹಾಕೊಂಡ್ರೆ ಕ್ಲೋಸ್ ಮಾಡಬಹುದು. ವಿತ್ ಅಕಾಸ್ಟಿಕ್ ಮಾಡ್ಕೊಂಡ್ರೆ ಹೋಮ್ ಥಿಯೇಟರ್ ಮಾಡ್ಕೊಬಹುದು. ಬಾರ್ ಕೌಂಟ್ರು ಇಲ್ಲ ನಾವು ಗಾರ್ಡನ್ ಏರಿಯಾ ತರ ಕ್ರಿಯೇಟ್ ಮಾಡ್ಕೊಂಡು ಸಿಟ್ಟಿಂಗ್ ಏರಿಯಾ ಯಾವ ತರ ಬೇಕಾದ್ರೆ ಇದನ್ನ ಕನ್ವರ್ಟ್ ಮಾಡ್ಕೊಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಏನಾದ್ರು ಸಿಟ್ಟಿಂಗ್ ಏರಿಯಾದಲ್ಲಿ ಏನಾದ್ರು ಐಟಮ್ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಬನ್ನಿ ಟೆರೆಸ್ ಹೋಗೋಣ. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ಸ್ಕೆಲೆಟ್ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಇಲ್ಲೊಂದು ಸ್ಕೆಲೆಟ್ ಇದೆ, ಅಲ್ಲೂ ಒಂದು ಸ್ಕೆಲೆಟ್ ಬರುತ್ತೆ. ಓಕೆ. ನೋಡಿದ್ರಲ್ಲ ವೀಕ್ಷಕರೇ,
ಈ ಟೆರೆಸ್ ಅಲ್ಲಿ ಇಲ್ಲೂ ಒಂದು ಡೋರ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು MS ಹೆವಿ ಗೇಜ್ ಅಲ್ಲಿ ಇರುವಂತ ಒಂದು ಡೋರ್ ಕೊಟ್ಟಿದ್ದಾರೆ. ತುಂಬಾ ಮನೇಲಿ ನೋಡಿರ್ತೀರಾ, ಜಸ್ಟ್ ಇದೊಂದೇ ಡೋರ್ ಕೊಟ್ಟಿರ್ತಾರೆ. ಇವರೇನು ಅಂದ್ರೆ ಗೇಟ್ ಕೊಟ್ಟಿದ್ದಾರೆ, ವಾಸ್ಕಲ್ಲು ವಿತ್ ವುಡ್ ಡೋರ್ ಕೂಡ ನಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಸಖತ್ತಾಗಿದೆ ನೋಡಿ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ ವೆಂಟಿಲೇಷನ್ ಇರುವಂತಹ ಸ್ಕೈಲೈಟ್. ಇದು ಈ ಪೋರ್ಷನ್ ಅಲ್ಲಿ ಆಲ್ರೆಡಿ ನಮ್ಗೆ ಒಂದು ಸಿಂಟೆಕ್ ಟ್ಯಾಂಕು, ಮೇಲ್ಗಡೆ ಹೋಗೋದಕ್ಕೆ ಒಂದು ಲ್ಯಾಡರ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಏರಿಯಾ ಪ್ರೊವೈಡ್ ಮಾಡಿರುವಂತದ್ದು. ಇಲ್ಲೇನ್ ಟ್ಯಾಪ್ ಕಾಣಿಸ್ತಿದೆಯಲ್ಲ, ಇನ್ಲೈಟ್ ಔಟ್ಲೈಟ್ ವಿತ್ ಪವರ್ ಪಾಯಿಂಟ್. ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೊಂದು ಡ್ಯಾಂಡ್ರಫ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇನ್ನು ಮ್ಯಾನ್ಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಮತ್ತೆ ಬಟ್ಟೆ ಹಾರಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಒಳ್ಳೆ ಲೊಕೇಶನ್ ಇಲ್ಲಿ ನಮ್ಗೆ ಬರ್ತಾ ಇರುವಂತಹ ಮನೆ. ಸೌತ್ ಗೇಟ್ ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತದ್ದು. 100% ವಾಸ್ತು ಮೇಂಟೈನ್ ಮಾಡಿದ್ದಾರೆ. ಮನೆ ಮುಂದೆಗಡೆ ನಮ್ಗೆ 40 ಅಡಿ ರೋಡ್ ಇರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್ ನೀವು ನೋಡಿರುವಂತದ್ದು. ನೋಡೋದ್ರಲ್ಲ ಎಷ್ಟು ತುಂಬಾ ಲಾವಿಶ್ ಆಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡ್ಕೊಟ್ಟಿರುವಂತದ್ದು. ಇನ್ನರ್ ಪ್ರಾಪರ್ಟಿ ಆದ್ರೂ ವೆಂಟಿಲೇಷನ್ ಯಾವ್ದೇ ರೀತಿ ನಮ್ಗೆ ತೊಂದರೆ ಬರ್ದಿರಾ, ಯಾವ್ದೇ ರೀತಿ ಕಡಿಮೆ ಆಗ್ದಿರಾ ಈ ಸ್ಕೈಲೈಟ್ ಗಳು ಪ್ರೊವೈಡ್ ಎಲ್ಲ ಮಾಡಿ, ವೆಂಟಿಲೇಷನ್ಗೋಸ್ಕರ ಸ್ಕೈಲೈಟ್ ಗಳನ್ನ ಪ್ರೊವೈಡ್ ಮಾಡಿ ಕಟ್ಟಿರುವಂತಹ ಮನೆ ಈ ಮನೆ. ಇದು BDA ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು VC ಪ್ರಾಪರ್ಟಿ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮತ್ತೆ ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಪ್ರಾಪರ್ಟಿಗಳು, ನಿಮ್ಮ ಸಂಬಂಧಿಕರು, ನಿಮ್ಮ ಫ್ರೆಂಡ್ಸ್ ಗಳ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು, ಇಲ್ಲ ನಿಮ್ಮವ್ರು ಯಾರಾದ್ರೂ ಪ್ರಾಪರ್ಟಿಗಳನ್ನ ಬೈ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.